ಮಾಜಿ ಸಚಿವ ಮುನಿರತ್ನ ಬಾಯ್ ಬಿಟ್ರೆ ಓಹೋ ಮುತ್ತುರತ್ನ ನೋಡ್ಬೇಕದನ್ನ ಅಸಹ್ಯ ಆಗೋಂಥ ಮುತ್ತುರತ್ನ ಆಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಶಾಸಕ ಅಬೇಸ್ ಎಫ್ಐಆರ್ ದಾಖಲು ಬೆನ್ನಲ್ಲೇ ಮುನಿರತ್ನ ನಾಪತ್ತೆ ಆಗಿದ್ದಾರೆ. ಯಾವುದೇ ಕ್ಷಣದಲ್ಲೂ ಶಾಸಕ ಮುನಿರತ್ನ ಅರೆಸ್ಟ್ ಆಗಬಹುದಾದಂತಹ ಸಾಧ್ಯತೆಗಳಿದೆ. ಮಾಜಿ ಸಚಿವ ಮುನಿರತ್ನ ವಿರುದ್ಧ 2 ಎಫ್ಐಆರ್ ದಾಖಲಾಗಿದೆ. ವೈಯಾಲಿಕಾವಲ್ ಪೊಲೀಸರು ಶಾಸಕರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಎಂಥ ಪರಿಸ್ಥಿತಿ ನೋಡಿ, ಶಾಸಕರನ್ನ ಯಾವ್ಯಾವ ಕಾರಣಕ್ಕೆ ಹುಡುಕೋಂಗಾಗತ್ತೆ ನೋಡಿ ಪರಿಸ್ಥಿತಿ. ಏನೆಲ್ಲ ಮಾಡ್ತಾರೆ ನೋಡಿ ಇವರು. ರಾಜಕೀಯ ಮುಖಂಡರು ಅನ್ನಿಸಿಕೊಂಡವರು ಅಧಿಕಾರಿಗಳನ್ನ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಿ ಕೂರಿಸಿದ್ರಂತೆ, ರೂಮಲ್ಲಿ ಕೂಡಾಕ್ತಾರಂತೆ. ಆ ಎಲ್ಲ ಆರೋಪಗಳನ್ನ ಮುನಿರತ್ನ ಹೊತ್ತಿದ್ದಾರೆ. ಇವಾಗ ಮಾತೆತ್ತಿದ್ರೆ ಇವರು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರೆ. ಜನರ ಮೇಲೆ ಕಿವಿ ಮೇಲೆ ಹೂ ಇಡೋ ಅಂತ ಕೆಲಸನ 24 ಗಂಟೆ ಮಾಡ್ತಿರ್ತಾರೆ ರಾಜಕಾರಣಿಗಳು. ಆದರೆ ಮಾಡೋದು ಇಂಥ ಕೆಲಸನ ಅಂತ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಗೊತ್ತಿಲ್ಲ, ಅದು ಇನ್ನು ಕಾನೂನಿನ ತನಿಖೆಗೆ ಒಳಪಡಬೇಕು. ಆದರೆ ಮುನಿರತ್ನ ಅವ್ರಿಗೆ ಇಂಥ ಕೆಲಸ ಮಾಡಿಲ್ಲ ಅಂದರೆ ಸೀದಾ ಮಾಧ್ಯಮದ ಮುಂದೆ ಬರಬೇಕಾಗಿತ್ತು. ಬಂದು ನಾನು ಇಂಥದ್ದೇನು ಮಾಡಿಲ್ಲ, ಅದು ಯಾರು ನನ್ನ ಮೇಲೆ ಕೇಸ್ ಹಾಕಿರೋದು ಅಂತ ಹೇಳ್ಬಿಟ್ಟು ಡಿಫೆಮೇಷನ್ ಹಾಕಬೇಕಿತ್ತು. ಹಂಗಿದ್ರೆ ಶಾಸಕ ಮುನಿರತ್ನ ವಿರುದ್ಧ ಕೇಳಿ ಬಂದಿರೋ ಆರೋಪಗಳು ಏನು? ಗುತ್ತಿಗೆದಾರರು ಶಾಸಕರ ಬಗ್ಗೆ ಹೇಳಿದ್ದೇನು? ಎಫ್ಐಆರ್ ನ ದಾಖಲಿಸಿರೋ ಪೊಲೀಸರು ಮುಂದೆ ಏನು ಮಾಡ್ತಾರೆ? ಇದೆಲ್ಲದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಶಾಸಕ ಮುನಿರತ್ನ ವಿರುದ್ಧ 2 ಎಫ್ಐಆರ್. ಗುತ್ತಿಗೆದಾರನಿಗೆ ಬೆದರಿಕೆ ಹಾಕಿ ಕೊಟ್ರ ಟಾರ್ಚರ್. 11 ಕೋಟಿ ಗುತ್ತಿಗೆ ಹಣ ರಿಲೀಸ್ಗೆ 30% ಕಮಿಷನ್ ಕೊಡ್ಬೇಕಂತೆ. ಇಲ್ಲದೆ ಇದ್ರೆ ಬಿಲ್ ತಡೆ ಹಿಡಿತಾರೆ. ಬಾಯಿಗೆ ಬಂದಂಗೆ ನಾಲ್ಗೆ ಹರಿಬಿಡ್ತಾರೆ. ಮುನಿರತ್ನ ಮುತ್ತಿನಂತ ಮಾತಿಗೆ ಇತ್ತೀಚಿನ ಆಡಿಯೋ ಸಾಕ್ಷಿಯಾಯಿತು. ಇದರ ಬೆನ್ನಲ್ಲೇ ಆರ್ ನಗರ ಶಾಸಕ ಮುನಿರತ್ನ ವಿರುದ್ಧ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ 2 ಕೇಸ್ ದಾಖಲಾಗಿದ್ದು ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿದೆ. ಇನ್ನು ಮೀಟಿಂಗ್ ನೆಪದಲ್ಲಿ ಮನೆಗೆ ಕರೆಸ್ಕೊತಾರೆ. ನಂತರ ರೂಮ್ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಡ್ತಾರೆ. ನನ್ನನ್ನಷ್ಟೇ ಅಲ್ಲ, ಬಿಬಿಎಂಪಿ ಅಧಿಕಾರಿಗಳ ಬಟ್ಟೆ ಬಿಚ್ಚಿ ಕೂರಿಸ್ತಾರೆ. ಹಿಂಗೆ ಶಾಸಕರ ವಿರುದ್ಧ ಗುತ್ತಿಗೆದಾರ ಚಲುವರಾಜು ಸಾಲು ಆರೋಪವನ್ನ ಮಾಡಿದ್ದಾರೆ. ಹೇಳ್ದಂಗೆ ಕೇಳಬೇಕು. ಅವ್ರು ಹೇಳಿದ್ದೇ ಆಜ್ಞೆ, ಅವ್ರೇ ಆಡಿದ್ದೇ ರೂಲ್ಸು. ನಾನು MLA 5 ವರ್ಷ, ನಾನು MLA. ನಾನು ಏನು ಹೇಳ್ತೀನೋ ಅದೇ ನಡೆಯೋದು. ನಾನು ಯಾರಿಗೆ ಹೇಳ್ತೀನೋ ಗುತ್ತಿಗೆ ಅವ್ರಿಗೆ ಕೊಡೋದು ಅಂತ ಅವರು ವಯಸ್ಸಲ್ಲೇ ಬಂದಿದೆಯಲ್ಲ, ಅವರೇ ಹೇಳಿದಾರಲ್ಲ. ನಾನು ಹೇಳ್ದವನಿಗೆ ಕೊಡೋದು ಟೆಂಡ್ರು, ನಾನು ಏನು ಹೇಳ್ತೀನೋ ಅದೇ. ನಾನು 5 ವರ್ಷ MLA, ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ಟೆಗಳು ಬಿಸಿ ಕೂರಿಸಿದ್ದಾರೆ. ಅವ್ರ ಹೆಸ್ರುಗಳ್ನ ನಾನು ಹೇಳೋಕ್ಕೆ ಇಚ್ಛೆ ಬರಲ್ಲ. ಅಧಿಕಾರಿಗಳ್ನ ಎಷ್ಟು ಜನಕ್ಕೆ ನೋವು ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಅವರೆಲ್ಲ ಇವಾಗ ಅಟ್ಲೀಸ್ಟ್ ನನ್ನನ್ನಾದ್ರೂ ನೋಡಿ ಈ ಥರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡಿ ಅಂತ ನಾನೇ ಮನವಿ ಮಾಡ್ಕೊಂಡು ಕೇಳ್ಕೊತೇನೆ ನಮ್ಮ BBMP ಅಧಿಕಾರಿಗಳಿಗೆ. ಅಷ್ಟು ಚಿತ್ರಹಿಂಸೆ ಕೊಡ್ತಾರೆ, ಮಾನ ಬಂದಂತೆ ಬೈತಾರೆ. ಕಮಿಷನ್ ಸಂಬಂಧ ಗುತ್ತಿಗೆದಾರ ಚಲುವರಾಜು ಆಡಿಯೋ ರಿಲೀಸ್ ಮಾಡಿದ್ದು ಇದು ಶಾಸಕ ಮುನಿರತ್ನ ವಿರುದ್ಧ ಪ್ರಬಲ ಸಾಕ್ಷ್ಯ ದೊರೆತಂತಾಗಿದೆ. ಯಾವ ಮಟ್ಟಿ ಟೆನ್ಷನ್ ಆ ಮಟ್ಟಿ ಟೆನ್ಷನ್ ಇದೆ. ನೋಡ್ರಿ, ಪ್ರತಿ ವಾರ್ಡ್ನು 9 ವಾರ್ಡ್ನು ಒಬ್ಬರು 10,000, ಒಬ್ಬರು ಪುಣ್ಯಾತ್ಮಂದು 25,000 ಬೇಕಂದವ್ರೆ. ನೀವಿಲ್ಲ, ನೀವು ಇವತ್ತು ಕೊಟ್ಟು ಮುಂದಿನಕ್ಕೆ ನಾವು ಮಾಡಿದ್ದು. ಆ ಮೊಬೈಲ್ನ ಹೊರಗಡೆ ಒಟ್ನಲ್ಲಿ ಮುನಿರತ್ನ ಮಾತಿನ ವೈಖರಿ ಭಾರಿ ವಿರೋಧಕ್ಕೆ ಕಾರಣವಾಗಿದೆ. ಜಾತಿ ನಿಂದನೆ ಮಾಡಿರೋ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಇದಕ್ಕೆ ಬಿಜೆಪಿ ನಾಯಕರು ಅದ್ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುನಿರತ್ನ ವಿರುದ್ಧ ದಾಖಲಾಗಿರೋ 2 ಎಫ್ಐಆರ್ಗಳಲ್ಲಿ ಏನೆಲ್ಲ ಆರೋಪಗಳು ಇದ್ದಾವೆ? ಅವರ ವಿರುದ್ಧದ ಆರೋಪ ಏನೇನು? ಜೀವ ಬೆದರಿಕೆ ಆರೋಪ, ಕಮಿಷನ್ ಹಣಕ್ಕಾಗಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು, ದಲಿತರ ಜೊತೆಗೆ ಬೆರೆಯೋದಕ್ಕೆ ಬಿಡ್ತಾ ಇಲ್ಲ, ಅವ್ರ ಜೊತೆ ಯಾಕೆ ಬೆರಿತೀಯಾ ಅಂತ ಗಲಾಟೆ ಮಾಡಿರ್ತಕ್ಕಂಥದ್ದು, ಕೆಟ್ಟದಾಗಿ ಬೈದಿರ್ತಕ್ಕಂಥದ್ದು. ಹಾಗೇನೆ ದಲಿತ ಸೂಪರ್ವೈಸರ್ ಅನ್ನ ತೆಗೆದಾಕುವಂತ ಒತ್ತಡ ಹಾಕಿರ್ತಕ್ಕಂಥದ್ದು. ಇಷ್ಟು ಕ್ಷುಲ್ಲಕ ಮನಸ್ಥಿತಿ ಇರುತ್ತಾ ಅಂತ ಅನ್ಸುತ್ತೆ. ಹೆಸರೇ ಆಗತ್ತೆ ನಿಜಕ್ಕೂ. ಗೊತ್ತಿಲ್ಲ, ಇದು ಇನ್ನೂ ಪ್ರೂವ್ ಆಗಬೇಕಷ್ಟೇ ಕಾನೂನಿನ ಕಟಕಟೆಯಲ್ಲಿ. ಎನಿವೆ,
ನನ್ನ ತಾಯಿ ಮತ್ತು ಪತ್ನಿಯ ಬಗ್ಗೆ ಕೆಟ್ಟ ಪದಗಳನ್ನು ಬಳಸಿರ್ತಕ್ಕಂಥದ್ದು ಅಂತ ಚೆಲುವರಾಜು ಅವರು ಹೇಳಿರ್ತಕ್ಕಂಥದ್ದು. ಶಾಸಕರ ಆಪ್ತ ವಸಂತ್ ಕುಮಾರ್ನಿಂದಲೂ ಕೂಡ ತನಗೆ ಜೀವ ಬೆದರಿಕೆ ಇತ್ತು. ಇನ್ನು ರೇಣುಕಾ ಸ್ವಾಮಿ ಗತಿ ನಿನಗೂ ಬರುತ್ತೆ ಅಂತ ಆವಾಜ್ ಹಾಕಿದ್ರಂತೆ. ರೇಣುಕಾ ಸ್ವಾಮಿ ಗತಿ ಬಂದ್ರೆ ದರ್ಶನ್ಗೆ ಏನಾಗ್ತಾ ಇದೆ ಅನ್ನೋದನ್ನ ಸ್ವಲ್ಪ ಮುನಿರತ್ನ ಕಣ್ಬಿಟ್ಟು ನೋಡೋದು ಒಳ್ಳೇದು, ಒಂದು ವೇಳೆ ಅವರೇನಾದ್ರೂ ಹೀಗೆ ಹೇಳಿದ್ದಲ್ಲಿ. ಯಾವುದೇ ದೂರು ನೀಡದೆ ಹಣ ಕೊಡು ಅಂತ ಒತ್ತಾಯ ಮಾಡಿದ್ರಂತೆ. 2021ರಿಂದಲೂ ಕೂಡ ಈ ರೀತಿ ಬೆದರಿಕೆ ಹಾಕ್ತಾ ಬಂದಿದ್ದಾರಂತೆ. ಇವತ್ತು ನಿನ್ನೆ ಅಲ್ಲ ನೋಡಿ, ಇಷ್ಟು ದಿನ ಇದನ್ನೇ ಮಾಡಿದ್ದಾರೆ ಅಂತ ದೂರುದಾರ ಚೆಲುವರಾಜು ಹೇಳಿದ್ದಾರೆ. ಇನ್ನೂ ಏನೆಲ್ಲ ಹೇಳಿದ್ರು ಚೆಲುವರಾಜು. ಸೊ ಅವ್ರಿಗೆ ಯಾವ್ದೆಲ್ಲ ರೀತಿ ಚಿತ್ರಹಿಂಸೆ ಕೊಟ್ರು ಇವರು ನೋಡಿ. ಧಮಕಿ ಹಾಕಿದ್ದಾರೆ, ಆಮೇಲೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ, ಆಮೇಲೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ನನಗೆ ವಾರ್ಡ್ನಲ್ಲಿ. ನಾನು ಪೌರ ಕಾರ್ಮಿಕರ ಜೊತೆಲಿ ಎಲ್ಲ ದಲಿತರು, ಅವ್ರ ಜೊತೆಯಲ್ಲಿ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂತೀನಿ, 5:15 ವಾರ್ಡಿಗೆ ಬಂದುಬಿಡ್ತೀನಿ. ವಾರ್ಡಿಗೆ ಬಂದಾಗ ಅವ್ರ ಜೊತೆ ಕಾಫಿ ಟೀ ತಿಂಡಿ ತಿನ್ನೋಂಥ ಕೆಲಸ ಎಲ್ಲ ಮಾಡ್ತೀನಿ. ಯಾಕೆ ಅವ್ರ ಜೊತೆ ನೀನು ತಿಂಡಿ ತಿಂತಿ, ಆ ದಲಿತರ ಜೊತೆಲಿ ತಿಂದು ತಟ್ಟೆಗೆ ಎತ್ತು ಬಿಡ್ತಾರೆ. ಇಂಥ ಕೆಲಸ ಎಲ್ಲ ಮಾಡಿದೆ ಅವ್ರನ್ನೆಲ್ಲ ತೆಗ್ದಾಗ ನನ್ನ ಹತ್ರ ಸೂಪರ್ವೈಸರ್ 4 ಜನ ಇದ್ದಾರೆ, ಅವರೆಲ್ಲ ದಲಿತರಿದ್ದಾರೆ, ಅವ್ರನ್ನೆಲ್ಲ ತೆಗ್ದಾಕಿ ಅಂತ ನನಗೆ ಧಮಕಿ ಹಾಕಿದ್ದಾರೆ. ಆಮೇಲೆ ನನ್ನ ಹೆಂಡ್ತಿ ಮಕ್ಕಳನ್ನೆಲ್ಲ ಕೇಳಿದ್ದಾರೆ. ಆಮೇಲೆ ಅವ್ರಿಗೂ 2 ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳೇ ಇರೋದು, ಗಂಡು ಮಕ್ಕಳಿಲ್ಲ. ತುಂಬ ನೋವಾಗುತ್ತೆ ನನಗೆ ಹೇಳ್ಕೊಳ್ಳೋಕ್ಕೆ ಕೆಲವೊಂದು ವಿಚಾರನ. ಆದ್ರೂ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಬೇಡ, ನನ್ನ ಹೆಂಡ್ತಿ ಮಕ್ಕಳು ಬೀದಿ ಬಂದುಬಿಡ್ತಾರೆ, ಇಂಥ ರಾಕ್ಷಸರನ್ನ ಸಮಾಜಕ್ಕೆ ಇವ್ರ ಮುಖವಾಡ ಬಯಲು ಮಾಡಬೇಕು ಅಂದ್ಬಿಟ್ಟು ಇವತ್ತು ನನಗೆ ತುಂಬ ನೋವಾಗಿ ಇವತ್ತೂ ನಾನು ಬರ್ತಾ ಇರಲಿಲ್ಲ. ಮೊನ್ನೆ ನೈಟು 9ನೇ ತಾರೀಕು 9:30 ವಸಂತ್ ಕುಮಾರ್ ಅಂತ ಅವರ ಆಪ್ತ ವಾರ್ಡ್ನಲ್ಲಿ ನನಗೆ ಅನಿರ್ದಿಷ್ಟವಾಗಿ ಸಿಕ್ಕಿ, ರೇಣುಕಾ ಸ್ವಾಮಿಗೆ ಆಗಂಥ ಗತಿ ನಿನಗೆ ಆಗಬೇಕಾ ಮಗನೇ, ನಮ್ಮ ಯಜಮಾನ MLA ಅವರು ಏನು ಹೇಳಿದ್ರು ಅದನ್ನ ಯಾರಿಗೂ ಗೊತ್ತಾಗದಂಗೆ ದುಡ್ಡು ಕೊಟ್ಟರೆ ಸರಿ, ಏನೋ ಲೋಕಾಯುಕ್ತಿಗೆ ಅಲ್ಲಿ ಇಲ್ಲಿ ಹೋಗಿದೆಯಂತೆ, ಎಲ್ಲೂ ದೂರು ಕೊಡ್ದಂಗೆ ನೀನು ಕೊಟ್ಬಿಟ್ಟು ಸರಿ ಮಾಡ್ಕೊಂಡ್ರೆ ನಿನ್ನ ಉಳಿಸ್ತೀವಿ, ಇಲ್ಲ ಅಂದರೆ ನಿನ್ಗೆ ಅದೇ ಗತಿ ಬರುತ್ತೆ. ರೇಣುಕಾ ಸ್ವಾಮಿ ಹೊಡೆದಾಕಿದ್ದು ಯಾರು ಗೊತ್ತಾ, ನಮ್ಮ MLA ಸಾಹೇಬ್ರು ತಂಗಿ ಮಗ ಅಂತ. ನನಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ, ಅವ್ರ ತಂಗಿ ಮಗ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ. ಹಂಗಾಗಿ ನಾನು ಭಾಳ ನೊಂದ್ಬಿಟ್ಟು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವತ್ತು ದೂರು ಕೊಡ್ತಾ ಇದ್ದೀನಿ ಸರ್. ಇದು 2000 ಮಾಜಿ ಸಚಿವ ಮುನಿರತ್ನ ಬಾಯ್ ಬಿಟ್ರೆ ಓಹೋ ಮುತ್ತುರತ್ನ ನೋಡ್ಬೇಕದನ್ನ, ಅಸಹ್ಯ ಆಗೋ ಅಂತ ಮುತ್ತುರತ್ನ. ಆಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಶಾಸಕ ಅಬೇಸ್ FIR ದಾಖಲು ಬೆನ್ನಲ್ಲೇ ಮುನಿರತ್ನ ನಾಪತ್ತೆ ಆಗಿದ್ದಾರೆ. ಯಾವುದೇ ಕ್ಷಣದಲ್ಲೂ ಶಾಸಕ ಮುನಿರತ್ನ ಅರೆಸ್ಟ್ ಆಗಬಹುದಾದಂತ ಸಾಧ್ಯತೆಗಳಿದೆ. ಮಾಜಿ ಸಚಿವ ಮುನಿರತ್ನ ವಿರುದ್ಧ 2 FIR ದಾಖಲಾಗಿದೆ. ವಯಾಲಿ ಕಾವಲ್ ಪೊಲೀಸರು ಶಾಸಕರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಎಂಥ ಪರಿಸ್ಥಿತಿ ನೋಡಿ, ಶಾಸಕರನ್ನ ಯಾವ್ಯಾವ ಕಾರಣಕ್ಕೆ ಹುಡುಕೋಂಗಾಗತ್ತೆ ನೋಡಿ ಪರಿಸ್ಥಿತಿ. ಏನೆಲ್ಲ ಮಾಡ್ತಾರೆ ನೋಡಿ ಇವರು ರಾಜಕೀಯ ಮುಖಂಡರು ಅನ್ನಿಸಿಕೊಂಡವರು. ಅಧಿಕಾರಿಗಳನ್ನ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಿ ಕೂರಿಸಿದ್ರಂತೆ, ರೂಮಲ್ಲಿ ಕೂಡಾಕ್ತಾರಂತೆ. ಆ ಎಲ್ಲ ಆರೋಪಗಳನ್ನ ಮುನಿರತ್ನ ಹೊತ್ತಿದ್ದಾರೆ. ಇವಾಗ ಮಾತೆತ್ತಿದ್ರೆ ಇವರು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರೆ. ಜನರ ಮೇಲೆ ಕಿವಿ ಮೇಲೆ ಹೂ ಇಡೋ ಅಂತ ಕೆಲಸನ 24 ಗಂಟೆ ಮಾಡ್ತಿರ್ತಾರೆ ರಾಜಕಾರಣಿಗಳು. ಆದರೆ ಮಾಡೋದು ಇಂಥ ಕೆಲಸನ ಅಂತ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಗೊತ್ತಿಲ್ಲ, ಅದು ಇನ್ನು ಕಾನೂನಿನ ತನಿಖೆಗೆ ಒಳಪಡಬೇಕು. ಆದರೆ ಮುನಿರತ್ನ ಅವ್ರಿಗೆ ಇಂಥ ಕೆಲಸ ಮಾಡಿಲ್ಲ ಅಂದರೆ ಸೀದಾ ಮಾಧ್ಯಮದ ಮುಂದೆ ಬರಬೇಕಾಗಿತ್ತು. ಬಂದು ನಾನು ಇಂಥದ್ದೇನು ಮಾಡಿಲ್ಲ, ಅದು ಯಾರು ನನ್ನ ಮೇಲೆ ಕೇಸ್ ಹಾಕಿರೋದು ಅಂತ ಹೇಳ್ಬಿಟ್ಟು ಡಿಫೆಮೇಷನ್ ಹಾಕಬೇಕಿತ್ತು. ಹಂಗಿದ್ರೆ ಶಾಸಕ ಮುನಿರತ್ನ ವಿರುದ್ಧ ಕೇಳಿ ಬಂದಿರೋ ಆರೋಪಗಳು ಏನು, ಗುತ್ತಿಗೆದಾರರು ಶಾಸಕರ ಬಗ್ಗೆ ಹೇಳಿದ್ ಏನು, FIR ನ ದಾಖಲಿಸಿರೋ ಪೊಲೀಸರು ಮುಂದೆ ಏನು ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಶಾಸಕ ಮುನಿರತ್ನ ವಿರುದ್ಧ 2 FIR. ಗುತ್ತಿಗೆದಾರನಿಗೆ ಬೆದರಿಕೆ ಹಾಕಿ ಕೊಟ್ರ ಟಾರ್ಚರ್. 11 ಕೋಟಿ ಗುತ್ತಿಗೆ ಹಣ ರಿಲೀಸ್ಗೆ 30% ಕಮಿಷನ್ ಕೊಡ್ಬೇಕಂತೆ. ಇಲ್ಲದೆ ಇದ್ರೆ ಬಿಲ್ ತಡೆ ಹಿಡಿತಾರೆ. ಬಾಯಿಗೆ ಬಂದಂಗೆ ನಾಲ್ಗೆ ಹರಿಬಿಡ್ತಾರೆ. ಮುನಿರತ್ನ ಮುತ್ತಿನಂತ ಮಾತಿಗೆ ಇತ್ತೀಚಿನ ಆಡಿಯೋ ಸಾಕ್ಷಿಯಾಯಿತು. ಇದರ ಬೆನ್ನಲ್ಲೇ RR ನಗರ ಶಾಸಕ ಮುನಿರತ್ನ ವಿರುದ್ಧ ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ 2 ಕೇಸ್ ದಾಖಲಾಗಿದ್ದು FIR ಕೂಡ ರಿಜಿಸ್ಟರ್ ಆಗಿದೆ.
ಇನ್ನು ಮೀಟಿಂಗ್ ನೆಪದಲ್ಲಿ ಮನೆಗೆ ಕರೆಸ್ಕೊತಾರೆ, ನಂತರ ರೂಮ್ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಡ್ತಾರೆ. ನನ್ನನ್ನಷ್ಟೇ ಅಲ್ಲ, ಬಿಬಿಎಂಪಿ ಅಧಿಕಾರಿಗಳ ಬಟ್ಟೆ ಬಿಚ್ಚಿ ಕೂರಿಸ್ತಾರೆ. ಹಿಂಗೆ ಶಾಸಕರ ವಿರುದ್ಧ ಗುತ್ತಿಗೆದಾರ ಚಲುವರಾಜು ಸಾಲು ಸಾಲು ಆರೋಪವನ್ನ ಮಾಡಿದ್ದಾರೆ. ಹೇಳ್ದಂಗೆ ಕೇಳಬೇಕು. ಅವ್ರು ಹೇಳಿದ್ದೇ ಆಜ್ಞೆ, ಅವರೇ ಆಡಿದ್ದೇ ರೂಲ್ಸು. ನಾನು MLA, 5 ವರ್ಷ ನಾನು MLA. ನಾನು ಏನು ಹೇಳ್ತೀನೋ ಅದೇ ನಡೆಯೋದು. ನಾನು ಯಾರಿಗೆ ಹೇಳ್ತೀನೋ ಗುತ್ತಿಗೆ ಅವ್ರಿಗೆ ಕೊಡೋದು ಅಂತ ಅವರು ವಯಸ್ಸಲ್ಲೇ ಬಂದಿದೆಯಲ್ಲ, ಅವರೇ ಹೇಳಿದಾರಲ್ಲ. ನಾನು ಹೇಳ್ದವನಿಗೆ ಕೊಡೋದು ಟೆಂಡ್ರು, ನಾನು ಏನು ಹೇಳ್ತೀನೋ ಅದೇ. ನಾನು 5 ವರ್ಷ MLA, ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ಟೆಗಳು ಬಿಸಿ ಕೂರಿಸಿದ್ದಾರೆ. ಅವ್ರ ಹೆಸ್ರುಗಳ್ನ ನಾನು ಹೇಳೋಕ್ಕೆ ಇಚ್ಛೆ ಬರಲ್ಲ. ಅಧಿಕಾರಿಗಳ್ನ ಎಷ್ಟು ಜನಕ್ಕೆ ನೋವು ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಅವರೆಲ್ಲ ಇವಾಗ ಅಟ್ಲೀಸ್ಟ್ ನನ್ನನ್ನಾದ್ರೂ ನೋಡಿ ಈ ಥರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡಿ ಅಂತ ನಾನೇ ಮನವಿ ಮಾಡ್ಕೊಂಡು ಕೇಳ್ಕೊತೇನೆ ನಮ್ಮ BBMP ಅಧಿಕಾರಿಗಳಿಗೆ. ಅಷ್ಟು ಚಿತ್ರಹಿಂಸೆ ಕೊಡ್ತಾರೆ, ಮಾನ ಬಂದಂತೆ ಬೈತಾರೆ. ಕಮಿಷನ್ ಸಂಬಂಧ ಗುತ್ತಿಗೆದಾರ ಚಲುವರಾಜು ಆಡಿಯೋ ರಿಲೀಸ್ ಮಾಡಿದ್ದು ಇದು ಶಾಸಕ ಮುನಿರತ್ನ ವಿರುದ್ಧ ಪ್ರಬಲ ಸಾಕ್ಷ್ಯ ದೊರೆತಂತಾಗಿದೆ. ನನಗೆ ನೀವು ನಮ್ದು ಅಕಾಯ್ದಲ್ಲ ಗಣೇಶ್ ನನಗೆ ಯಾವ ಮಟ್ಟಿಗೆ ಟೆನ್ಷನ್ ಆ ಮಟ್ಟಿಗೆ ಟೆನ್ಷನ್ ಇದೆ ನನಗೆ. ಹೌದಾ? ನೋಡ್ರಿ, ಪ್ರತಿ ವಾರ್ಡ್ನು 9 ವಾರ್ಡ್ನು ಒಬ್ಬರು 10,000 ಒಬ್ಬರು ಪುಣ್ಯಾತ್ಮಂದು 25,000 ಬೇಕಂದವ್ರೆ. ನೀವಿಲ್ಲ, ನೀವು ಇವತ್ತು ಕೊಟ್ಟು ಮುಂದಿನಕ್ಕೆ ನಾವು ಮಾಡಿದ್ದು. ಆ ಮೊಬೈಲ್ನ ಹೊರಗಡೆ ಒಟ್ನಲ್ಲಿ ಮುನಿರತ್ನ ಮಾತಿನ ವೈಖರಿ ಭಾರಿ ವಿರೋಧಕ್ಕೆ ಕಾರಣವಾಗಿದೆ. ಜಾತಿ ನಿಂದನೆ ಮಾಡಿರೋ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಇದಕ್ಕೆ ಬಿಜೆಪಿ ನಾಯಕರು ಅದ್ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುನಿರತ್ನ ವಿರುದ್ಧ ದಾಖಲಾಗಿರೋ 2 FIRಗಳಲ್ಲಿ ಏನೆಲ್ಲ ಆರೋಪಗಳು ಇದ್ದಾವೆ, ಅವರ ವಿರುದ್ಧದ ಆರೋಪ ಏನೇನು? ಜೀವ ಬೆದರಿಕೆ ಆರೋಪ, ಕಮಿಷನ್ ಹಣಕ್ಕಾಗಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು, ದಲಿತರ ಜೊತೆಗೆ ಬೆರೆಯೋದಕ್ಕೆ ಬಿಡ್ತಾ ಇಲ್ಲ, ಅವ್ರ ಜೊತೆ ಯಾಕೆ ಬೆರಿತೀಯಾ ಅಂತ ಗಲಾಟೆ ಮಾಡಿರ್ತಕ್ಕಂಥದ್ದು, ಕೆಟ್ಟದಾಗಿ ಬೈದಿರ್ತಕ್ಕಂಥದ್ದು. ಹಾಗೇನೆ ದಲಿತ ಸೂಪರ್ವೈಸರ್ ಅನ್ನ ತೆಗೆದಾಕುವಂತ ಒತ್ತಡ ಹಾಕಿರ್ತಕ್ಕಂಥದ್ದು. ಇಷ್ಟು ಕ್ಷುಲ್ಲಕ ಮನಸ್ಥಿತಿ ಇರುತ್ತಾ ಅಂತ ಅನ್ಸುತ್ತೆ. ಹೆಸರಿಗೆ ಆಗತ್ತೆ ನಿಜಕ್ಕೂ ಗೊತ್ತಿಲ್ಲ, ಇದಿನ್ನೂ ಪ್ರೂವ್ ಆಗ್ಬೇಕಷ್ಟೇ ಕಾನೂನಿನ ಕಟಕಟೆಯಲ್ಲಿ. ಎನಿವೆ, ನನ್ನ ತಾಯಿ ಮತ್ತು ಪತ್ನಿಯ ಬಗ್ಗೆ ಕೆಟ್ಟ ಪದಗಳನ್ನ ಬಳಸಿರ್ತಕ್ಕಂಥದ್ದು ಅಂತ ಚಲುವರಾಜು ಅವರು ಹೇಳಿರ್ತಕ್ಕಂಥದ್ದು. ಶಾಸಕರ ಆಪ್ತ ವಸಂತ್ ಕುಮಾರ್ ನಿಂದಲೂ ಕೂಡ ತನಗೆ ಜೀವ ಬೆದರಿಕೆ ಇತ್ತು. ಇನ್ನು ರೇಣುಕಾ ಸ್ವಾಮಿ ಗತಿ ನಿನಗೂ ಬರುತ್ತೆ ಅಂತ ಆವಾಜ್ ಹಾಕಿದ್ರಂತೆ. ರೇಣುಕಾ ಸ್ವಾಮಿ ಗತಿ ಬಂದ್ರೆ ದರ್ಶನ್ಗೆ ಏನಾಗ್ತಾ ಇದೆ ಅನ್ನೋದನ್ನ ಸ್ವಲ್ಪ ಮುನಿರತ್ನ ಕಣ್ಬಿಟ್ಟು ನೋಡೋದು ಒಳ್ಳೇದು, ಒಂದು ವೇಳೆ ಅವ್ರೇನಾದ್ರೂ ಹೀಗೆ ಹೇಳಿದ್ದಲ್ಲಿ. ಯಾವುದೇ ದೂರು ನೀಡದೆ ಹಣ ಕೊಡು ಅಂತ ಒತ್ತಾಯ ಮಾಡಿದ್ರಂತೆ. 2021ರಿಂದಲೂ ಕೂಡ ಈ ರೀತಿ ಬೆದರಿಕೆ ಹಾಕ್ತಾ ಬಂದಿದ್ದಾರಂತೆ. ಇವತ್ತು ನಿನ್ನೆ ಅಲ್ಲ ನೋಡಿ, ಇಷ್ಟು ದಿನ ಇದನ್ನೇ ಮಾಡಿದ್ದಾರೆ ಅಂತ ದೂರುದಾರ ಚಲುವರಾಜು ಹೇಳಿದ್ದಾರೆ. ಇನ್ನು ಏನೆಲ್ಲ ಹೇಳಿದ್ರು ಚಲುವರಾಜು, ಸೊ ಅವ್ರಿಗೆ ಯಾವ್ದೆಲ್ಲ ರೀತಿ ಚಿತ್ರಹಿಂಸೆ ಕೊಟ್ರು ಇವರು ನೋಡಿ. ಧಮಕಿ ಹಾಕಿದ್ದಾರೆ, ಆಮೇಲೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ, ಆಮೇಲೆ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ನನಗೆ ವಾರ್ಡ್ನಲ್ಲಿ. ನಾನು ಪೌರ ಕಾರ್ಮಿಕರ ಜೊತೆಲಿ ಎಲ್ಲ ದಲಿತರು, ಅವ್ರ ಜೊತೆಯಲ್ಲಿ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂತೀನಿ, 5:15ಗೆಲ್ಲ ವಾರ್ಡಿಗೆ ಬಂದುಬಿಡ್ತೀನಿ. ವಾರ್ಡಿಗೆ ಬಂದಾಗ ಅವ್ರ ಜೊತೆ ಕಾಫಿ ಟೀ ತಿಂಡಿ ತಿನ್ನೋವಂಥ ಕೆಲಸ ಎಲ್ಲ ಮಾಡ್ತೀನಿ. ಯಾಕೆ ಅವ್ರ ಜೊತೆ ನೀನು ತಿಂಡಿ ತಿಂತಿ, ಆ ದಲಿತರ ಜೊತೆಲಿ ತಿಂತಟ್ಟೆಗೆ ಎತ್ತು ಬಿಡ್ತಾರೆ. ಇಂಥ ಕೆಲಸ ಎಲ್ಲ ಮಾಡಿದ್ರೆ ಅವ್ರನ್ನೆಲ್ಲ ತೆಗೆದಾಗ ನನ್ನ ಹತ್ರ ಸೂಪರ್ವೈಸರ್ 4 ಜನ ಇದ್ದಾರೆ, ಅವರೆಲ್ಲ ದಲಿತರಿದ್ದಾರೆ, ಅವ್ರನ್ನೆಲ್ಲ ತೆಗೆದಾಕಿ ಅಂತ ನನಗೆ ಧಮಕಿ ಹಾಕಿದ್ದಾರೆ. ಆಮೇಲೆ ನನ್ನ ಹೆಂಡ್ತಿ ಮಕ್ಕಳನ್ನೆಲ್ಲ ಕೇಳಿದ್ದಾರೆ. ಆಮೇಲೆ ಅವ್ರಿಗೂ 2 ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳೇ ಇರೋದು, ಗಂಡು ಮಕ್ಕಳಿಲ್ಲ. ತುಂಬ ನೋವಾಗುತ್ತೆ ನನಗೆ ಹೇಳ್ಕೊಳ್ಳೋಕ್ಕೆ ಕೆಲವೊಂದು ವಿಚಾರನ. ಆದ್ರೂ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಬೇಡ, ನನ್ನ ಹೆಂಡತಿ ಮಕ್ಕಳು ಬೀದಿ ಬಂದುಬಿಡ್ತಾರೆ, ಇಂಥ ರಾಕ್ಷಸರನ್ನ ಸಮಾಜಕ್ಕೆ ಇವ್ರ ಮುಖವಾಡ ಬಯಲು ಮಾಡಬೇಕು ಅಂದ್ಬಿಟ್ಟು ಇವತ್ತು ನನಗೆ ತುಂಬ ನೋವಾಗಿ ಇವತ್ತೂ ನಾನು ಬರ್ತಾ ಇರಲಿಲ್ಲ. ಮೊನ್ನೆ ನೈಟ್ 9ನೇ ತಾರೀಕು 9:10 ವಸಂತ್ ಕುಮಾರ್ ಅಂತ ಅವರ ಆಪ್ತ ವಾರ್ಡ್ನಲ್ಲಿ ನನಗೆ ಅನಿರ್ದಿಷ್ಟವಾಗಿ ಸಿಕ್ಕಿ, ರೇಣುಕಾ ಸ್ವಾಮಿಗೆ ಆಗಂಥ ಗತಿ ನಿನಗೆ ಆಗಬೇಕಾ ಮಗನೇ, ನಮ್ಮ ಯಜಮಾನ MLA ಅವರು ಏನು ಹೇಳಿದ್ರು ಅದನ್ನ ಯಾರಿಗೂ ಗೊತ್ತಾಗ್ದಂಗೆ ದುಡ್ಡು ಕೊಟ್ಟರೆ ಸರಿ, ಏನೋ ಲೋಕಾಯುಕ್ತಿಗೆ ಅಲ್ಲಿ ಇಲ್ಲಿ ಹೋಗಿದೆಯಂತೆ, ಎಲ್ಲೂ ದೂರುಗಿರು ಕೊಡ್ದಂಗೆ ನೀನು ಕೊಟ್ಬಿಟ್ಟು ಸರಿ ಮಾಡ್ಕೊಂಡ್ರೆ ನಿನ್ನ ಉಳಿಸ್ತೀವಿ, ಇಲ್ಲ ಅಂದರೆ ನಿನ್ಗೆ ಅದೇ ಗತಿ ಬರುತ್ತೆ. ರೇಣುಕಾ ಸ್ವಾಮಿ ಹೊಡೆದಾಕಿದ್ದು ಯಾರು ಗೊತ್ತಾ, ನಮ್ಮ MLA ಸಾಹೇಬ್ರು ತಂಗಿ ಮಗ ಅಂತ. ನನಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ, ಅವ್ರ ತಂಗಿ ಮಗ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ. ಹಂಗಾಗಿ ನಾನು ಭಾಳ ನೊಂದ್ಬಿಟ್ಟು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವತ್ತು ದೂರು ಕೊಡ್ತಾ ಇದ್ದೀನಿ ಸರ್. ಇದು 2000